ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ದೀರಾ SCL ಗೇಮಿಂಗ್. ಒಂದು ಸೂಪರ್ ಸಾಲಿಡ್ PC ಇವತ್ತು ಬಿಲ್ಡ್ ಮಾಡಿದ್ವಿ. ಬಟ್ ಈ PC ಬಂದ್ಬಿಟ್ಟು ನಮ್ಮ ಫ್ರೆಂಡ್, ನಮ್ಮ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು. ರೆಗ್ಯುಲರ್ ಏನು, ಈಗಿಂದ ರೆಗ್ಯುಲರ್ ಆಗುತ್ತಾರೋ. ಸೊ ಅವ್ರದ್ದು ಒಂದು ಇನ್ಸ್ಟಾ ಪೇಜ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಇದೆ, ಮಿಲಿಯನ್ ಮಿಸ್ಟೇಕ್ಸ್ ಅಂತ. ಅಂದರೆ ಲಕ್ಷಾಂತರ ತಪ್ಪುಗಳು ಏನೇನು ಆಗ್ತಾ ಇದೆಯೋ ಅದ್ರ ಬಗ್ಗೆ ಒಂದು ಕನ್ನಡದಲ್ಲಿ ಕರೆಕ್ಟಾಗಿ ಒಂದು ಸುದ್ದಿ ತಿಳಿಯೋದು ಅವ್ರ ಚಾನಲ್ ಇದೆ, ಇನ್ಸ್ಟಾ ಪೇಜ್ ಇದೆ. ಬ್ರದರ್ ಲಿಂಕ್ ನೀವು ನೋಡಿರ್ಬೋದು. ತುಂಬ ದೊಡ್ಡ ಇನ್ಫ್ಲುಯೆನ್ಸರು. ಅವ್ರಿಗೋಸ್ಕರ ನಾನು ಒಂದು PC ಬಿಲ್ಡ್ ಮಾಡಿದ್ದೀನಿ. ಸೊ ಅವ್ರಿಗೂ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂತ. ಆಲ್ಮೋಸ್ಟು ಒಂದು 2 ಲಕ್ಷ, ಸ್ವಲ್ಪ ರ್ಯಾಮ್ ಇನ್ನೂ ಜಾಸ್ತಿ ತೊಗೊಳ್ಬೇಕಂತ ಅವ್ರ ಮನಸ್ಸಲ್ಲಿತ್ತು. ಬಟ್ ಏನಿದೆ ಅಂದರೆ ರ್ಯಾಮ್ ರೇಟ್ಸು ಎಲ್ಲ ಇನ್ಫ್ಲೇಟ್ ಆಗಿದೆ, ಎಲ್ಲ ಪ್ರೈಸಸ್ ಹೈಕ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. GPU ಪ್ರೈಸಸ್ನು ಹೈಕ್ ಆಗ್ತಾಯಿದೆ. ಸೊ ಅವ್ರ ಸ್ಟುಡಿಯೋದಲ್ಲಿ ಇನ್ನೊಂದು ರೆಂಡರಿಂಗ್ಗೋಸ್ಕರ, ಒಂದು ಎಡಿಟಿಂಗ್ಗೋಸ್ಕರ ಒಂದು ಸೂಪರ್ ಸಾಲಿಡ್ PC ಬೇಕಾಯಿತು. ಹೈ ರ್ಯಾಮ್ ಜೊತೆಗೆ ಇನ್ನೇ ಬಜೆಟ್ ಪಾಯಿಂಟಲ್ಲಿ 200K ವಿತ್ ಫುಲ್ ಸೆಟಪ್ಪು ಈ ರೇಂಜಲ್ಲಿ ಇವ್ರಿಗೆ ಬೇಕಾಗಿತ್ತು. ಸೊ ನಾನು ಇನ್ಸ್ಟಾಲೇಷನ್ ಎಲ್ಲ ಅವ್ರ ಮುಂದೆನೇ ಪರ್ಫೆಕ್ಟಾಗಿ ಅವ್ರಿಗೆ ಹೆಂಗೆ ಬೇಕಾಗುತ್ತೋ ನಾನು ಪೂರ್ತಿ PC ಬಿಲ್ಡ್ ಮಾಡಿದ್ದೀನಿ. ಒಂದು ರೀಲೂ ಹಾಕಿರ್ತೀನಿ, ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕ್ತೀನಿ. ಸೊ ನೀವು ನೋಡ್ಬೋದು ಅವ್ರ ಬಿಲ್ಡ್ ಹೆಂಗಾಗಿದೆ ಏನಂತ. ಫಸ್ಟ್ ನಾನು ಅವ್ರ ಕಾನ್ಫಿಗರೇಷನ್ ಹೇಳ್ತೀನಿ. ಸಿಂಪಲ್ ಸೂಪರ್ Z890 UD Wi-Fi 6E ಮದರ್ಬೋರ್ಡ್ ಇದೆ. 790 ಹೋಗೋಣ ಅಂತ ಅನ್ಕೊಂಡ್ರು. ಬಟ್ ಏನಿದೆ ಅಂದರೆ ಈಗ ಅಲ್ಟ್ರಾ ಸಿರೀಸ್ ಲೇಟೆಸ್ಟ್ ಇದೆ ತಾನೆ, ಅಲ್ಟ್ರಾ ಸಿರೀಸ್ಗೆ ಅವರು ಅಪ್ಗ್ರೇಡ್ ಮಾಡಿದ್ರು. ಅಲ್ಟ್ರಾ ಸಿರೀಸ್ ಮದರ್ಬೋರ್ಡ್ ಆ್ಯಂಡ್ ಅಲ್ಟ್ರಾ 7 265K 20 ಕೋರ್ಸ್ ಇದೆ ಇದರಲ್ಲಿ. ಆ್ಯಂಡ್ ಅಪ್ ಟು 5 GHz ಪರ್ಫಾರ್ಮೆನ್ಸ್ ಇರುತ್ತೆ. ಎಫಿಷಿಯನ್ಸಿ ಕೋರ್ಸ್, ಪರ್ಫಾರ್ಮೆನ್ಸ್ ಕೋರ್ಸ್, ಆಲ್ವೇಸ್ ರೆಂಡರಿಂಗು ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವ್ರು ಇಂಟೆಲ್ನು ಚೂಸ್ ಮಾಡೋದಕ್ಕೂ ಮೇನ್ ರೀಸನ್ ಅದಿತ್ತು. ಆ್ಯಸ್ ಎ ಗೇಮರ್ ಇದ್ದರೆ ಅವರು AMDನೇ ಚೂಸ್ ಮಾಡ್ತಾ ಇದ್ರು. ಬಟ್ ಅವ್ರಿಗೂ ಗೇಮಿಂಗ್ಗಿಂತ ಜಾಸ್ತಿ ಪ್ರೊಡಕ್ಟಿವಿಟಿ ವರ್ಕ್ ಇತ್ತು. ಸೊ ಅವ್ರದ್ದು ಇಂಟೆಲ್ ಪ್ರಾಸೆಸರ್ ಚೂಸ್ ಮಾಡಿದ್ದಾರೆ. ರ್ಯಾಮ್ ಈಗ ಸದ್ಯಕ್ಕೆ 32 GB ಸಿಂಗಲ್ ಸ್ಟಿಕ್ ಕೊಟ್ಟಿದ್ದೀನಿ. ಬಟ್ ಏನಿದೆ ಇನ್ನು ಶಾರ್ಟ್ಲಿ ಅವ್ರಿಗೂ 32 64 ಎಷ್ಟು ಬೇಕಾದ್ರೆ ರ್ಯಾಮ್ ಪ್ರೈಸ್ ಡ್ರಾಪ್ ಆಗಿದ ಆಮೇಲೆ ಅವ್ರು ರ್ಯಾಮ್ ಅಪ್ಗ್ರೇಡ್ ಮಾಡ್ತಾನೆ. 1 TB NVMe Gen 5 SSD, ಇದನ್ನು 1 TB ಕಮ್ಮಿನೇ ಬಟ್ ಇನ್ ಫ್ಯೂಚರ್. ಸೊ ರ್ಯಾಮ್ ಆ್ಯಂಡ್ SSD ಅಲ್ಲಿ ಎಲ್ಲೂ ಯಾರಾದ್ರೂ ಹೇಳಬಾರ್ದು, ಯಾಕೆಂದರೆ ಪ್ರೈಸಸ್ ನೋಡಿಕೊಂಡು ನಾವು 8 GB ರ್ಯಾಮ್ ಕೊಟ್ಟರು ಜಾಸ್ತಿ ಅನ್ಸುತ್ತೆ. ಬಟ್ ಏನಿದೆ ಅಂದರೆ 32 GB ಅವ್ರಿಗೆ ಮಿನಿಮಲ್ ಈಗ ಬೇಕಾಗಿದೆ. ಇನ್ ಶಾರ್ಟ್ಲಿ 64 128 ರ್ಯಾಮ್ ಅಪ್ಗ್ರೇಡ್ ಮಾಡ್ತಾನೆ. ಸೊ ಅವ್ರಿಗೋಸ್ಕರ 32 GB ರ್ಯಾಮ್ ನಾವು ಇನ್ಸ್ಟಾಲ್ ಮಾಡಿದ್ವಿ. ಈಗ ಈ ಪ್ರಾಸೆಸರ್ನು ಕೂಲ್ ಮಾಡೋದಕ್ಕೂ Z890 ಮದರ್ಬೋರ್ಡ್ ಜೊತೆಗೆ ನ್ಯೂ ಅಲ್ಟ್ರಾ 5 ಸಿರೀಸ್, ಅಲ್ಟ್ರಾ 7, ಅಲ್ಟ್ರಾ 9 ಸಿರೀಸ್, 200 ಸಿರೀಸ್ ಪ್ರಾಸೆಸರ್ಗೂ ಕೂಲ್ ಮಾಡೋದಕ್ಕೂ ವಾರ್ ಫ್ರೇಮ್ SE ಸಿರೀಸ್ ಒಂದು ಬಜೆಟ್ ಎಕನಾಮಿಕಲ್ ಲಿಕ್ವಿಡ್ ಕೂಲರ್ ಕೊಟ್ಟಿದ್ದೀನಿ. ಆ್ಯಂಡ್ 850 ವಾಟ್ಸ್ ಗೋಲ್ಡ್ ರೇಟೆಡ್ ಪವರ್ ಸಪ್ಲೈ. ಆ್ಯಂಡ್ ಈ ಕೂಲರ್, ಈ ಕೇಸ್ ನೀವು ನೋಡ್ಬೋದು. ಫಸ್ಟ್ ಈ ಕೇಸ್ ನಾನು ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ನೋಡ್ಬೋದು, ನನ್ನ ಮುಖನೇ ಇದರಲ್ಲಿ ಕಾಣಿಸುತ್ತೆ. ಸೊ ಇನ್ಫಿನಿಟಿ ಮಿರರ್ ಲುಕ್ಸ್ ಇದೆ ತಾನೆ, ಈ ಮಿರರ್ ಲುಕ್ಸ್ಗೋಸ್ಕರ ಈ PC ಬಿಲ್ಡ್ ತೊಗೊಂಡಿದ್ದಾರೆ. ಆ್ಯಂಡ್ AEO ಲುಕ್ಸ್ನು ನೀವು ನೋಡಿ ಎಷ್ಟು ಸೂಪರ್ ಸಾಲಿಡ್ ಆಗಿ ಲುಕ್ಸ್ ಇದೆ. ಈ AEO ಅಲ್ಲಿ ನೋಡಿ, ಇಂಡಿಯಾಸ್ ಬಿಗ್ಗೆಸ್ಟ್ PC ಸ್ಟೋರ್, ಐ ಮೀನ್ ಬ್ಯಾಂಗ್ಳೂರಲ್ಲಿ ಒಳ್ಳೆ PC ಸ್ಟೋರ್ ಇದೆ. ನಿಮ್ಮ ಸಪೋರ್ಟ್ ಕಾರಣ ಆಗಿದೆ. ಸೊ ಈ ಪ್ರೈಸ್ ಟು ಪರ್ಫಾರ್ಮೆನ್ಸ್ AEO ಇದರಲ್ಲಿ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಗ್ರಾಫಿಕ್ ಕಾರ್ಡ್ 16 GB 5060 Ti VRAM ಜೊತೆಗೆ ಬರುತ್ತೆ. ಡ್ಯೂಲ್ ಫ್ಯಾನ್ ಇದೆ, ಓವರ್ ಕ್ಲಾಕ್ ಎಡಿಷನ್ ಇದೆ. ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಗ್ರಾಫಿಕ್ ಕಾರ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಪ್ಲಸ್ ರ್ಯಾಮ್ ಈಗ ಸಿಂಗಲ್ ಹಾಕಿದ್ದೀನಿ ಬ್ರದರ್. ಆಮೇಲೆ ಇಲ್ಲಿ 1 2 3 4 ಚಕ್ ಅಂತ ಸರ್ ಅಪ್ಗ್ರೇಡ್ ಮಾಡ್ತಾನೆ. ಆ್ಯಂಡ್ GPU ಇನ್ನೂ ದೊಡ್ಡದು ತಗೊಂಡ್ರು ಹೋಲ್ಡ್ ಮಾಡೋಕ್ಕಿದೆ. ಇದು ಸ್ಮಾಲ್ ಕಾರ್ಡ್ ಇದೆ, ಚಿಕ್ಕ ಕಾರ್ಡು. ಸೊ ಈ ಚಿಕ್ಕ ಕಾರ್ಡ್ಗೆ ಈಸಿ ಇರುತ್ತೆ. ಏರ್ ಫ್ಲೋ ಇಲ್ಲಿಂದ ಇಂಟೇಕ್ ಬರುತ್ತೆ, ಇಲ್ಲಿ ಟಾಪ್ ಇಂದ ಎಕ್ಸಾಸ್ಟ್ ಆಗುತ್ತೆ, ಬ್ಯಾಕ್ ಇಂದ ಎಕ್ಸಾಸ್ಟ್. 360 mm ಲಿಕ್ವಿಡ್ ಕೂಲರ್, ಒಂದು ಸೂಪರ್ ಸಾಲಿಡ್ ಲುಕ್ಸು. ಇನ್ನೊಂದು ಈ ಕೇಸಲ್ಲಿ ಏನು ಫ್ಯೂಚರ್ ಇದೆ ಅಂದರೆ, ಈ 217 ಇನ್ಫಿನಿಟಿ ಅಂತ ಈ ಕೇಸ್ ಹೆಸರು. ಇಲ್ಲಿ USB ಪೋರ್ಟ್ಸ್ ಇದೆ ತಾನೆ, ಕೆಲವು ಜನ ಡೆಸ್ಕಲ್ಲಿ ಇಲ್ಲಿ ಇರುತ್ತೆ. ಇದನ್ನ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಸ್ವೈಪ್ ಅಪ್ ಮಾಡ್ಕೋಬೋದು, ಇಲ್ಲಿಂದ USB ಕನೆಕ್ಟ್ ಮಾಡ್ಕೋಬೋದು. ಅಂದರೆ 2 ಟೈಪ್ ಆಪ್ಷನ್ಸ್ ಇದೆ ಇದರಲ್ಲಿ. ಆ್ಯಂಡ್ ಒಂದು ಒಳ್ಳೆ PC ಅಂತ ಇದೆ. ಈಗ ಸರ್ನು ಕರಿತೀವಿ, ನಾವು ತೋರಿಸ್ತೀವಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಏನಿದೆ ಅಂತ. ವಿಡಿಯೋ ಎಂಡ್ ತನಕ ನೋಡಿ. ಸ್ನೇಹಿತರೆ, ಲಕ್ಷಾಂತರ ಯೂತ್ಗೂ ಇನ್ಸ್ಪಿರೇಷನ್ ನಮ್ಮ ಸರ್. ಮಿಲಿಯನ್ ಮಿಸ್ಟೇಕ್ಸ್ ಅಂದರೆ ಲೈಫಲ್ಲಿ ಏನು ಮಿಸ್ಟೇಕ್ಸ್ ಇರುತ್ತೋ ಅದನ್ನ ಹೆಂಗೆ ಅವರು ಎಕ್ಸ್ಪ್ಲನೇಷನು ನಾನು ನೋಡಿದ್ದೀನಿ. ಸರ್ ತುಂಬ ಥ್ಯಾಂಕ್ಸ್, ನಾವು ನಮ್ಮ ಸ್ಟೋರಿಗೆ ಬಂದಿದ್ರ. ಥ್ಯಾಂಕ್ ಯು ಸೋ ಮಚ್. ನಾನು ಪ್ರಾಮಿಸ್ಲಿ ಹೇಳ್ತೀನಿ, ಬೆಳಿಗ್ಗೆನೆ ಸರ್ ವಿಡಿಯೋ ನಾನು ಒಂದು ನೋಡಿದ್ದೀನಿ. ನಾನು ಅನ್ಕೊಂಡಿದ್ದೆ ಸರ್ ಒಂದು ಹೆಂಗ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು, ಅದನ್ನ ನಾನೇ ಸೇವ್ ಮಾಡ್ಕೊಂಡಿಟ್ಟಿದ್ದೀನಿ. ನೋಡಿದ ತಕ್ಷಣ ಸರ್ ಬಂದರು. ತುಂಬಾ ಥ್ಯಾಂಕ್ಸ್ ಸರ್. ಸೊ ಸರ್, ಇದು ತಮ್ಮದು ಯೂಸ್ ಏನಿದೆ ಸರ್ PC ಇಂದ? ಇದು ಬೇಸಿಕ್ಲಿ ಎಡಿಟರ್ಗೋಸ್ಕರ. ಓಕೆ. ಸೊ ಒಂದು ಎಡಿಟಿಂಗ್ ಪರ್ಪಸ್ಗೆನೆ ನಾನು ಪರ್ಚೇಸ್ ಮಾಡೋದು. ತುಂಬಾ ಥ್ಯಾಂಕ್ಸ್ ಸರ್. ತಮ್ಗೆ ಹೆಂಗ್ ಅನ್ಸಿದೆ PC ಬಿಲ್ಡ್ ಎಲ್ಲ, ಇನ್ಸ್ಟಾಲೇಷನ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಸ್ಮೂತಾಗಿ ನಡೀತು ಎಲ್ಲ ಕೆಲಸ. ಆ್ಯಂಡ್ ನಾನು ಮೊದಲೇ ಅಂದರೆ ನನಗೆ ಏನೇನು ಬೇಕು ಅಂತ ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದಕ್ಕೂ, ನೀವು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೂ ಐ ಥಿಂಕ್ ಎಲ್ಲ ಕ್ಲಿಯರಾಗಿ ಸ್ಮೂತಾಗಿ ಆಯಿತು. ಸೊ ಇಟ್ಸ್ ಅ ಗುಡ್ ಥಿಂಗ್.
ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಯು ಸೋ ಮಚ್ ಸರ್. Thank you ಅಂಡ್ too. ನಿಮ್ ಸ್ನೇಹಿತರಿಗೆ ಯಾವಾಗಾದ್ರೂ ಬೇಕಾದ್ರೆ PC ರಿಲೇಟೆಡ್. ಯಾ ಶೋರ್ ನಿಮ್ಗೆ ಏನಾದ್ರು ಡೌಟ್ ಇದ್ರೂ ಆಕ್ಚುಲಿ ಇಲ್ಲಿ ಬಂದು ಕ್ಲಿಯರಿಟಿ ತಗೋಬಹುದು. ಫೋನಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಯಾವ ಪರ್ಪಸ್ಗೆ ಅಂತ ಒಂದು ರಿಕ್ವೈರ್ಮೆಂಟ್ ಇದ್ರೆ ಅದಕ್ಕೆ ತಕ್ಕಂತೆ ಇವರು ನಿಮ್ಗೆ ಕಾನ್ಫಿಗರೇಷನ್ ಹೇಳ್ತಾರೆ, ಯಾವ್ದು ತಗೋಬೇಕು ಏನು ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಿಮ್ಗೆ ಏನು ನಾಲೆಡ್ಜ್ ಇಲ್ಲ ಅಂದ್ರೂ ಅವ್ರು ನಿಮ್ಗೆ ಎಜುಕೇಟ್ ಮಾಡ್ತಾರೆ, ಲೈಕ್ ಇದು ತೊಗೊಂಡ್ರೆ ಇದು ಈ ತರ ಈ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಅದು ನಿಮ್ಗೆ ಆ್ಯಡ್ ಆನ್ ಆಗುತ್ತೆ. ಅಂಡ್ ಅದು ತಿಳಿದ್ಮೇಲೆ ನಿಮ್ ನೆಕ್ಸ್ಟ್ ನಿಮ್ ಬಜೆಟ್ ಅಲ್ಲಿ ಹೋಗ್ತೀರಾ ಅಥವಾ ನಿಮ್ ಬಜೆಟ್ ಅಲ್ಲಿ ಯಾವ್ದಾವ್ದು ಕಾನ್ಫಿಗರೇಷನ್ ಆಗುತ್ತೆ ಅಂತ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಓವರ್ ಆಲ್ ನಿಮ್ಗೆ ಐ ಥಿಂಕ್ ಅಫೋರ್ಡೆಬಲ್ ಪ್ರೈಸ್ಗೆ, ಒಂದು ಬೆಸ್ಟ್ ಪ್ರೈಸ್ಗೆ ಇಲ್ಲಿ ನಿಮ್ಮ PC ನ ಸೆಟಪ್ ಮಾಡ್ಕೊಬಹುದು. ದಟ್ಸ್ ಒನ್ ಗುಡ್ ಥಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಕಾರಣನೇ ನಮ್ಮ ಚಾನಲ್ದು ಸರ್ ಗೊತ್ತಾಯ್ತು, ಅವ್ರು ನಮ್ಮ ಸ್ಟೋರ್ಗೆ ಬಂದ್ರು. ಅಂಡ್ ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಕೀಪ್ ಸ್ಮೈಲ್. ಅಂಡ್ ಕೊನೆದಾಗ ಒಂದೇ ಒಂದು ಮಾತು, ನಾನು ಆಕ್ಚುಲಿ ಅವ್ರದ್ದು ಕೆಲವು ವಿಡಿಯೋಸ್ಗಳನ್ನೆಲ್ಲ ನೋಡಿದ್ದೀನಿ. ಆ ವಿಡಿಯೋಸ್ ಅಲ್ಲಿ ಅವರು ಎಲ್ಲರ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡೋದು, ಮಕ್ಕಳು ಬಂದ್ರು ಅವ್ರ ಜೊತೆಗೂ ಒಳ್ಳೆ ಕೂಲಾಗಿ, ಅಂದ್ರೆ ಯೂಶಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ತುಂಬಾ ಟೆನ್ಷನ್ ಇರುತ್ತೆ, ತುಂಬಾ ಕಾಲ್ಸ್ಗಳು ಬರ್ತಾ ಇರುತ್ತೆ, ತುಂಬಾ ಅಂದ್ರೆ ಕಸ್ಟಮರ್ಸ್ ಇರ್ತಾರೆ, ಅದು ಅದು ಅಂತ ಬರ್ತಾನೆ ಇರುತ್ತೆ. ಬಟ್ ಅಷ್ಟು ಕೂಲಾಗಿ ಕಾಮಾಗಿ ಎಲ್ರು ಒಂದೇ ರೀತಿ ಟ್ರೀಟ್ ಮಾಡ್ತಾರಲ್ಲ, ಅದು ನನ್ಗೆ ಬೆಸ್ಟ್ ಅನ್ಸ್ತು. ಅಂಡ್ ಆಲ್ಸೋ ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ, ಸ್ಟೋರಿಗೆ ವಿಸಿಟ್ ಮಾಡಿ, ಸುಮಾರು ವಿಷಯಗಳನ್ನ ತಿಳ್ಕೊಳ್ಳಿ, ದೆನ್ ನೀವು ಡಿಸೈಡ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳ್ಬಿಟ್ಟು. ಸೊ ಆಲ್ ದ ಬೆಸ್ಟ್ ಸರ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಇನ್ನು ನನ್ನ ಎಡಿಟರ್ಸ್ ನ ಇನ್ನು ಇನ್ಕ್ರೀಸ್ ಮಾಡೋದಿದೆ, ಅವಾಗ ಖಂಡಿತ ಬರ್ತೀನಿ ಸ್ಟೋರ್ಗೆ. ರ್ಯಾಮ್ ಅಂತೂ ಅಪ್ಗ್ರೇಡ್ ಮಾಡಿ. ಅದು ಇದೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ ನೋಡಿ, 99% ನಾನು ಖುಷಿಯಿಂದನೇ ಎಲ್ಲ ಒಂದ್ಸಲ ಕೊಡೋಕೆ ಮಾಡ್ತೀನಿ. ಏನಾದ್ರೂ ನನ್ನ ಕಡೆಯಿಂದ ತಪ್ಪಾದ್ರೂ ಕ್ಷಮಿಸಿ. ಅಂಡ್ ಪ್ಲೀಸ್ ಏನಿದ್ರು ನನ್ಗೆ ವಾಟ್ಸ್ಆಪ್ ನಂಬರ್ ಇರುತ್ತೆ, ಇನ್ಸ್ಟಾ ಎಲ್ಲಾದ್ರೂ ನೀವು DM ಮಾಡಿ, ನಾನು ಆದಷ್ಟು ಬೇಗ ನಾನು ನನ್ನ ಟೀಮ್ ರೆಸ್ಪಾನ್ಸ್ ಮಾಡುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.